ಪಡೆದ ಸಹಕಾರಿ ಬಂಧುಗಳು ಸಾಲದಲ್ಲಿ ಮರುಪಾವತಿ ಮಾಡಿ ಸಂಘದ ಅಭಿವೃದ್ಧಿಗೆ ಸಹಕರಿಸಬೇಕು ಎಂದು ಸಂಘದ ಅಧ್ಯಕ್ಷ ವಿನೋದ್ ಕುಮಾರ್ ತಿಳಿಸಿದರು. ಪಿರಿಯಾಪಟ್ಟಣ ತಾಲೂಕಿನ ಹಿಟ್ಟೇನಹೆಬ್ಬಾಗಿಲು ಗ್ರಾಮದ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಆವರಣದಲ್ಲಿ ಆಯೋಜಿಸಿದ 2023 ಹಾಗೂ 24ನೇ ಸಾಲಿನ ಸರ್ವ ಸದಸ್ಯರ ವಾರ್ಷಿಕ ಮಹಾಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿ, ಕಳೆದ ಹಲವು ವರ್ಷಗಳಿಂದ ಸಂಘವು ಪ್ರಾಮಾಣಿಕವಾಗಿ ಸದಸ್ಯರ ಹಿತ ಕಾಪಾಡಿಕೊಂಡು ತಾಲೂಕಿನಲ್ಲಿ ಮಾದರಿ ಸಂಘವಾಗಿ ಸ್ವಂತ ಮಳಿಗೆ ಮೀಟಿಂಗ್ ಹಾಲ್ ನಿರ್ಮಾಣ ಮಾಡಿ ಬೆಳೆದು ನಿಂತಿದೆ. ಮುಂದಿನ ದಿನಗಳಲ್ಲಿ 5 ಲಕ್ಷ ರೂಪಾಯಿವರೆಗೂ ಶೂನ್ಯ ಬಡ್ಡಿ ದರದಲ್ಲಿ ಸಾಲ ನೀಡಲಾಗುವುದು. ಸಂಘಕ್ಕೆ ಪ್ರಕೃತಿ ವಿಕೋಪದಿಂದ ರೈತರು ವರ್ಷದಿಂದ ವರ್ಷದಲ್ಲಿ ಕೆಲವರು ಸುಸ್ತಿಯಾಗುತ್ತಿದ್ದು, ಅಂತವರು ಪರ್ಯಾಯ ಕ್ರಮ ಕೈಗೊಳ್ಳಲು ಸಂಘಕ್ಕೆ ಭೇಟಿ ನೀಡಿ ನೌಕರರ ಜೊತೆ ಚರ್ಚಿಸಿ ಸಮಸ್ಯೆ ಇತ್ಯರ್ಥ ಮಾಡಿಕೊಳ್ಳಿ ಎಂದು ಕರೆ ನೀಡಿದರು. ಇನ್ನು ಸಂಘದ ರೈತರಿಗೆ ಅನುಕೂಲವಾಗುವ ದೃಷ್ಟಿಯಿಂದ ಹಿಟ್ಟೇನಹೆಬ್ಬಾಗಿಲು ಸಂಘದ ಕಚೇರಿ ಮಳಿಗೆಯಲ್ಲಿ ಕೃಷಿ ಪರಿಕರಗಳು ಹಾಗೂ ರಸಗೊಬ್ಬರವನ್ನ ಮಾರಾಟ ಮಾಡುವ ಜೊತೆಗೆ ಔಷಧಿ ವಿತರಣೆ ಮಾಡಲು ಸಭೆಯಲ್ಲಿ ತಿಳಿಸಿದ್ದೀರಿ. ಅದರ ಬಗ್ಗೆ ಕ್ರಮ ವಹಿಸಲು ಮಂಡಳಿ ಮುಂದಿನ ದಿನಗಳಲ್ಲಿ ನಿರ್ಣಯ ಮಾಡುವುದಾಗಿ ತಿಳಿಸಿದರು. ಈ ಸಂದರ್ಭದಲ್ಲಿ ಹಿರಿಯ ಸಹಕಾರಿ ಹಿಟ್ಟಿನಹಳ್ಳಿ ಪರಮೇಶ್ ಮಾತನಾಡಿ, ಪ್ರಕೃತಿ ಜೊತೆ ರೈತ ಇರುವುದರಿಂದ ಸಾಲ ಮರುಪಾವತಿ ಮಾಡದೆ ಇರುವವರಿಗೆ ಹಿಂಸೆ ಕೊಡದಂತಹ ಕಾನೂನು ನೀಡಿರುವುದರಿಂದ ರೈತರೊಂದಿಗೆ ಅವರ ಕಷ್ಟ ವಿಚಾರಿಸಿ ಅವರ ಸಾಲಕ್ಕೆ ಬಡ್ಡಿ ಕಟ್ಟಿ ರಿನಿವಲ್ ಮಾಡಿ ಸಂಘದ ವ್ಯವಹಾರಕ್ಕೆ ತೊಂದರೆ ಆಗದಂತೆ ನಿಗಾ ವಹಿಸುವ ಜವಾಬ್ದಾರಿ ನೌಕರರ ಮೇಲಿದೆ ಎಂದರು. ಇನ್ನು ಕಾರ್ಯನಿರ್ವಹಣಾಧಿಕಾರಿ ಮಾತನಾಡಿ, ಸಂಘದ ಸದಸ್ಯರಿಗೆ ಕೃಷಿ ಚಟುವಟಿಕೆಗಳಿಗೆ 15 ಕೋಟಿ ರೂಪಾಯಿ ಸಾಲ ನೀಡಲಾಗಿದ್ದು 10,10,780 ರೂಪಾಯಿ ನಿವ್ವಳ ಲಾಭ ಬಂದಿದೆ ಎಂದು ಸಭೆಯಲ್ಲಿ ತಿಳಿಸಿದರು. ನೀವು ಏನು ಸಹಕಾರಿಗಳಿದ್ದೀರಿ, ಈ ಏನು ನಮ್ಮ ಸಂಘಕ್ಕೆ ವ್ಯಾಪ್ತಿಗೆ ಬರುವ ಎಲ್ಲ ಗ್ರಾಮದ ಸದಸ್ಯರುಗಳು ಇವತ್ತಿಲ್ಲಿ ಏನಿದ್ದೀರಿ, ನೀವೇ ಈ ಸಂಸ್ಥೆ ಈ ಮಟ್ಟಕ್ಕೆ ಬರೋಕ್ಕೆ ಪಿಲ್ಲರ್. ನಿಮ್ಮಗಳ ಸಹಕಾರದಿಂದ, ನೀವು ತಗೊಂಡಿರುವ ಸಾಲದಿಂದ, ನೀವು ತಗೊಂಡ ಸಾಲಕ್ಕೆ ಕಟ್ಟಿರುವ ಬಡ್ಡಿಯಿಂದ ಈ ಸಂಸ್ಥೆಗೆ ಎಷ್ಟು ಆದಾಯ ಬರೋಕ್ಕೆ ಕಾರಣ. ಇಷ್ಟೊತ್ತು ನೀವು ಎಲ್ಲ ಥರ ಚರ್ಚೆಗಳನ್ನ ಮಾಡಿದ್ರಿ, ನಿಮಗೆ ಎಷ್ಟೋ ಉತ್ತರಗಳು ಸಿಕ್ಕೈತೆ ಅಂತ ನಾನು ಅನ್ಕೋತೀನಿ. ಈ ಸಂಸ್ಥೆಯಲ್ಲಿ ಈಗ ಇಷ್ಟೋ ತನಕ ಹೇಳ್ದಂಗೆ ನಾವು 11,94,00,000 ಸಾಲಗಳು ಕೊಟ್ಟಿದ್ವಿ, ವಿವಿಧ ಸಾಲಗಳು. ಅದರಲ್ಲಿ ಬಡ್ಡಿ ಇಲ್ಲದ ಸಾಲನೇ 83 ಕೋಟಿ ಕೊಟ್ಟಿದ್ದೀವಿ KCCL. ಅದರಲ್ಲೂ ಸುಧಾ 54 ಲಕ್ಷ ಸುಸ್ತಿಯಾಗಿದ್ದಾರೆ. ಇಲ್ಲಿ ತನಕ ಒಂದು 2-3 ಜನ ಮಾತಾಡಿದ್ರು, ನೀವು ಯಾಕೆ ಅವ್ರಿಗೆ ಮನವರಿಕೆ ಮಾಡಬಾರ್ದು. ನಿಜ, ಮನವರಿಕೆ ಮಾಡೋದು ಅಂದರೆ ನಾವು ಯಾಕೆ ಅಂತ ಹೇಳಿದ್ರೆ, ಇವತ್ತು ಪೇಪರಲ್ಲಿ ನೋಡಿದೆ ನಾನು, ಇಡೀ ಕರ್ನಾಟಕ ರಾಜ್ಯದಲ್ಲಿ ಸೌತ್ ಕೆನರಾದಲ್ಲಿ ಇವತ್ತು 100ಕ್ಕೆ 100 ವಸೂಲಾತಿಯನ್ನು ಕಂಡು ಇವತ್ತು ಅಪೆಕ್ಸ್ ಬ್ಯಾಂಕಲ್ಲಿ 22ನೇ ಪ್ರೈಜ್ನ ತಗೊಂಡವ್ರು. ಇವತ್ತು ಅಪೆಕ್ಸ್ ಬ್ಯಾಂಕಲ್ಲಿ ಮೊದಲನೇ ಪ್ರಥಮ ಬಹುಮಾನ ಮಂಗಳೂರು DCC ಬ್ಯಾಂಕಿಗೆ ಹೋಗಿದೆ. 22 ವರ್ಷದಿಂದ ಸತತವಾಗಿ 100ಕ್ಕೆ 100 ವಸೂಲಾತಿಯನ್ನು ಮಾಡ್ಕೊಂಡ್ಬಂದಿದೆ. ಇವತ್ತು ಈ ಪೇಪರ್ ನೋಡ್ಕೊಂಬಂದೆ ನಾನು. ಅದು ಆ ಥರ ಒಂದು ವ್ಯವಸ್ಥೆ ನಮ್ಮ ಸೊಸೈಟಿಲಿ ಇರಬೇಕು. ನೀವು ಸಾಲ ಯಾವುದಾರೆ ಕೊಡಿ, ಯಾರಿಗಾರೇ ಕೊಡಿ, ಅದು ವಾಪಸ್ ಬರಬೇಕು. ಆ ವಾಪಸ್ ಬಂದಾಗ ಮಾತ್ರ ಈ ಸಂಘಕ್ಕೆ ಲಾಭ ಆಗುತ್ತೆ, ನಮಗೆಲ್ಲರಿಗೂ ಕೂಡ ಲಾಭ ಆಗುತ್ತೆ. ಸಂಘಕ್ಕೆ ಮಾತ್ರ ಲಾಭ ಅಲ್ಲ, ಸಂಘ ಲಾಭ ಅಂದರೆ ನಾವು ಸದಸ್ಯರೆಲ್ಲ ಲಾಭದಲ್ಲಿ ಇದ್ದೀವಿ ಅಂತ ಭಾವನೆ. ಏನಾಗಿದೆ, ಎಲ್ಲೋ ಒಂದು ಕಡೆ 1.5 ಕೋಟಿ ಅಂದರೆ ನಮ್ಮ ಕಂಡಂಗೆನೆ 3ರಿಂದ 4 ಲಕ್ಷ ರೂಪಾಯಿ ಅದರಿಂದ ಲಾಸ್ ಆಗ್ತಾ ಇದೆ. 2024ನೇ ಸಾಲಿನಲ್ಲಿ ನಡೆಸಿದ ವ್ಯವಹಾರವನ್ನು ಸ್ಥೂಲವಾಗಿ ತಮ್ಮ ಆಹ್ವಾನಕ್ಕೆ ತರಲು ಬಯಸುತ್ತೇನೆ. ಸ್ಥಾಪನೆ: ನಮ್ಮ ಸಂಘವು ದಿನಾಂಕ 28/9/1976 ನೋಂದಣಿ ಸಂಖ್ಯೆ DRM RGN S 15627677 ವ್ಯವಸಾಯ ಸೇವಾ ನಮ್ಮ ಸಹಕಾರ ಸಂಘದ 23-24ನೇ ಸಾಲಿನ ಆಡಳಿತ ವರದಿಯನ್ನು ತಮ್ಮ ಮುಂದಿಡಲು ಅನುಮತಿಯನ್ನು ಕೋರಿ 2024ನೇ ಸಾಲಿನಲ್ಲಿ ನಡೆಸಿದ ವ್ಯವಹಾರವನ್ನು ಸ್ಥೂಲವಾಗಿ ತಮ್ಮ ಆಹ್ವಾನಕ್ಕೆ ತರಲು ಬಯಸುತ್ತೇನೆ. ಸ್ಥಾಪನೆ: ನಮ್ಮ ಸಂಘವು ದಿನಾಂಕ 28/9/1976 ನೋಂದಣಿ ಸಂಖ್ಯೆ DRM RGN S 15627677 ವ್ಯವಸಾಯ ಸೇವಾ ತಕ್ಷಣ ನಾವು ಸಾಲ ತಗೊಳ್ಳೋದಿಲ್ಲ. ರೈತರು ಎಲ್ಲರೂ ಅಟ್ಲೀಸ್ಟ್ 4 ಫೂಟ ಗೊಬ್ಬರ ತಗೊಂಡು 4 ಲಕ್ಷ ರೂಪಾಯಿ ಸಾಲ ಸಿಗ್ತದೆ ನಮಗೆ, ಮೊಳಕೆ ಸಾಲ ಅಂತ ಅಂದ್ಬಿಟ್ಟು. ನೀವು ಆದಷ್ಟು ಈ ತಕ್ಷಣದಲ್ಲೇ ಗೊಬ್ಬರ ಹಾಕ್ಬೇಕು. ಇಲ್ಲ ಅದು ಹಾಗಾಗಿ ನೀವು ತರಿಸಿದ್ರಿ, ಓಕೆ. ಈಗ